ಅಯ್ಯೋ 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 ವಾಟರ್ 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 ಇಲ್ಲಿ. ಯಾಕಮ್ಮ ಶಾಪ ಹಾಕ್ತ್ಯಾ? ಇಲ್ಲ ಮಾವ, ನೀರಡಿಕೆ ಆಯ್ತು. ಇಷ್ಟುದ್ದ ಡೈಲಾಗ್ ಹೇಳಿದ್ನಲ್ಲ. ಅಮ್ಮ, ಹಾಸಿನಿ ಹೇಳೋದು ಸರಿನೇ. ಗಾಳಿ ಬಂದು ಧೂಳಿದ್ರೆ ಅದಕ್ಕೆಲ್ಲ ಕಾರಣ ನೈನಿನೇ ಅಂತ ಹೇಳೋದು ಸರಿಯಲ್ಲ. ಈಗ ನಿಶ್ಚಿತಾರ್ಥ ಮಾಡ್ಬೇಕಾ ಬೇಡವಾ ಅತ್ತೆ? ಇನ್ ಹೇಗ್ ಮಾಡ್ತೀರಾ? ಈ ತರ ಆಗಿ ಅಪಶಕ್ನ ಆಯ್ತಲ್ಲ. ಮದುವೆ ಮುಹೂರ್ತ ಬರೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಆಲ್ ರೈಟ್ ಆಂಟಿ, ನಾನು ನಮ್ಮ ಮನೆಗೆ ಹೋಗ್ಬಿಡ್ತೀನಿ. ಡೈರೆಕ್ಟ್ ಆಗಿ ಮದುವೆ ದಿನ ಫಂಕ್ಷನ್ ಹಾಲ್ಗೆ ಮದುಮಗಳ ಹಾಗೆ ಬರ್ತೀನಿ. ಇಲ್ಲೇ ಇದ್ರೆ ಇನ್ನು ಏನೇನು ಅನಾಹುತ ಕಾದಿದ್ಯೋ ಏನೋ. ಜಾಸ್ಮಿನ್ ಇರು, ಅದ್ ಹೇಗ್ ಹೊರಟ್ಬಿಡ್ತೀಯ? ನೀನು ಈ ಮನೆಗೆ ಸೊಸೆ ಆಗೋಳು. ಇಷ್ಟು ದಿನ ನೀನ್ ಈ ಮನೇಲಿದ್ದು ಈಗ ಹೋಗ್ತೀನಿ ಅಂದ್ರೆ ಹೊರಗಡೆ ಜನ ಏನ್ ಅಂದ್ಕೊಳ್ಳಲ್ಲ? ನನಗ್ಯಾಕೋ ಈ ನೈನಿ ಮೇಲೆ ಅನುಮಾನ. ಸೈಲೆಂಟ್ ಆಗಿರೋರ್ನ ನಂಬಾರ್ದು. ಜೊತೆಗೆ ಪೂಜಾರಿ ಮೊಮ್ಮಗಳು ಅಂತಾನು ಹೇಳಿದ್ರಿ. ಮಾಟ ಮಂತ್ರ ವಿದ್ಯೆಗಳು ಗೊತ್ತೇ ಇರತ್ತೆ. ಇವಳನ್ನ ಈ ಮನೇಲಿರೋಕೆ ಬಿಡಬಾರ್ದು. ಇವಳು ಲಗೇಜ್ ಎಲ್ಲ ತಗೊಂಡು ಹೋಗಿ ಹೊರಗಡೆ ಬಿಸಾಕ್ಬೇಕು. ಪರಶುರಾಮ್, ಹೋಗಿ ಇವಳು ಲಗೇಜ್ ತಗೊಂಡ್ ಬಾ. ಅದ್ಕೆ ತಗೊಳ್ಳಿ ಲಗೇಜ್. ತಗೋ, ಎತ್ಕೊಂಡು ಹೊರಗಡೆ ಹೋಗು. ದುರಂದರ, ನನ್ನ ಮಾತು ಕೇಳಿ. ಯಾಕೆ ಈ ತರ ಮಾಡ್ತಾ ಇದೀಯಾ? ನನಗೆ ಕೋಪ ಬರಿಸ್ಬೇಡ. ನೀನು ಕೋಪ ಮಾಡ್ಕೊಂಡ್ರು ಸರಿ, ಬೈದ್ರು ಸರಿ, ಇವಳನ್ನ ಮನೇಲಿರಕ್ಕಂತೂ ನಾನ್ ಬಿಡಲ್ಲ. ನಾಳೆ ಬೆಂಕಿ ಹಚ್ಚಿದ್ಲು ಅನ್ಕೋ, ನಾವೇ ಸುಟ್ಟು ಹೋಗ್ತೀವಿ. ಈ ತರ ಮಾಟ ಮಂತ್ರ ಮಾಡೋರು, ಮ್ಯಾಜಿಕ್ ಮಾಡೋರು ಇರ್ಲೇಬಾರ್ದು. ಏಯ್, ನಿನ್ ಲಗೇಜ್ ಎತ್ಕೊಂಡು ಹೋಗೆ. ಅಮ್ಮೋರೆ, ಅದು ಏಯ್, ಮಾತಾಡ್ಬೇಡ. ಅಮ್ಮೋರು ಇಲ್ಲ, ಗಿಮ್ಮೋರು ಇಲ್ಲ. ಹಿಡ್ಕೋ ಅಮ್ಮೋರೆ, ತಗೋ. ಈ ಮನೇಲಿ ನಿನ್ಗೆ ಜಾಗ ಇಲ್ಲ. ನಡಿ. ನಿಲ್ಸಿ ಆಂಟಿ. ನಡಿಯೇ. ಏನೇ ಅನ್ಯಾಯ? ಅಜ್ಜಿ, ನೀವಾದ್ರೂ ಹೇಳಿ. ವಿಶಾಲ್, ನೈನಿನ ಕಳಿಸ್ಬೇಡಿ ಅಂತ ನೀನಾದ್ರೂ ಹೇಳು ಪ್ಲೀಸ್. ಅದ್ಕೆ ನೈನೇನು ಚಿಕ್ಕ ಮಗು ಅಲ್ಲ. ಅವಳಿಗೆ ಓದು ಬರಹ ಬರ್ದೇ ಇರ್ಬೋದು. ಇರ್ಬೇಕಾ ಬೇಡ್ವಾ ಅಂತ ಆಲೋಚನೆ ಮಾಡೋ ಶಕ್ತಿ ಇದೆ. ಅವಳು ಯಾವ ತಪ್ಪು ಮಾಡದೇ ಇದ್ರೆ ನೊಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಸಾಕಿರೋ ಈ ಮೂಟೆ ತಗೊಂಡು ಹೊಸಲು ದಾಟಬೇಕಾಗಿಲ್ಲ ನೈನಿ. ನಾನಂತೂ ನೈನಿ ವಿಷಯದಲ್ಲಿ ಅಂಡರ್ ಎಸ್ಟಿಮೇಟ್ ಮಾಡಕ್ಕೆ ಇಷ್ಟಪಡಲ್ಲ. ಈ ಹ್ಯಾಂಡ್ ರೈಟಿಂಗ್ ಸುಧಾದಿರೋ ಹಾಗಿದೆಯಲ್ಲ. ಇನ್ನೇನು ಹೇಳಿದ್ನಲ್ಲ, ನಡ್ಯೆ ನಡ್ಯೆ. ಆಂಟಿ, ಏ ದುರಂದರ, ನಿಂತ್ಕೊಳ್ಳಿ. ಆಂಟಿ, ನಿಂತ್ಕೊಳ್ಳಿ. ಆಂಟಿ, ಏಯ್, ನಿಂತ್ಕೊಳ್ಳಿ. ನಿಂತ್ಕೋ. ಆಂಟಿ,
ಅವಳು ಯಾವ ತಪ್ಪು ಮಾಡದೇ ಇದ್ರೆ ನೊಂದ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಿಸಾಕಿರೋ ಈ ಮೂಟೆ ತಗೊಂಡು ಹೊಸಲು ದಾಟ್ಬೇಕಾಗಿಲ್ಲ ನಾಯಿನಿ ಹೋಗೆ ನಿಂತ್ಕೊಳ್ಳಿ. ನಿಂತ್ಕೊಳ್ಳಿ. ಏಯ್ ಏನೇ ನನಗೆ ಬೆರಳು ತೋರಿಸ್ತೀಯಾ? ನಿನಗೆ ಗೇಟ್ ತೋರಿಸ್ತೀನಿ ನಡಿ. ಮುಟ್ಟಿದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನನ್ನೊಬ್ಳನ್ನ ನೀವೇನಾದ್ರೂ ಹೊರಗೆ ಹಾಕಿದ್ರೆ ತಿರುಗಿ 100 ಜನ ಪೊಲೀಸರ ಜೊತೆ ಬರ್ತೀನಿ. ನೀವು ನನ್ನ ಮನೆಯಿಂದ ಆಚೆ ಹಾಕಕ್ಕೆ ಏನ್ ಹಕ್ಕಿದೆ ಅಂತ ಅವರಿಂದಾನೇ ಕೇಳಿಸ್ತೀನಿ. ಈ ಮನೆ ಸೊಸೆನ ಹೊರಗೆ ಹಾಕಕ್ಕೆ ನೀವ್ ಯಾರು ಅಂತ ನಿಮ್ಮನ್ನೇ ವಿಚಾರಿಸ್ತಾರೆ. ಏ ನೀನ್ ಯಾವ ಸೊಸೆನೆ? ನೀನ್ ಅನ್ಕೊಂಡ್ರೆ ಸಾಕಾ? ನಾವ್ ಹೇಳ್ಬೇಕು. ಯಾರು ಹೇಳೋ ಅವಶ್ಯಕತೆ ಇಲ್ಲ. ಎಲ್ರಿಗೂ ಗೊತ್ತಿದೆ ನಾನು ವಿಶಾಲ್ ಯಜಮಾನ್ರ ಹೆಂಡತಿ ಅಂತ. ನನ್ ಗಂಡ ನನಗೆ ವಿಚ್ಛೇದನ ಕೊಡ್ದೇನೆ ಇನ್ನೊಂದು ಮದ್ವೆ ಮಾಡ್ಕೋತಿದ್ದಾರೆ ಅಂತ ನೀವೆಲ್ರೂ ಅಕ್ಷತೆ ಹಾಕಕ್ಕೆ ತಯಾರಾಗಿದ್ದೀರಾ ಅಂತ ಹೇಳಿದ್ರೆ ಮೊದಲು ನನ್ ಕತ್ತನ್ ಹಿಡಿಯಕ್ ಬಂದ್ ನಿಮ್ ಕೈನ ಮುರಿತಾರೆ ಅಮ್ಮೋರೆ ಪೊಲೀಸ್ ಅವರು. ನಾನಂದ್ರೆ ತಿಲೋತ್ತಮ ಅಮ್ಮೋರ್ಗೆ ಇಷ್ಟ ಇಲ್ಲ ಅಂತ, ನಾನು ಈ ಮನೆಗೆ ತಕ್ಕ ಸೊಸೆ ಅಲ್ಲ ಅಂತ ನೀವ್ ಅನ್ಕೊಂಡ್ ಬೇಜಾರ್ ಮಾಡ್ಕೋತಿದ್ರೆ ಹೋಗ್ಲಿ ಪಾಪ ಅಂತ ಯಜಮಾನ್ರನ್ನ ಇನ್ನೊಂದ್ ಮದ್ವೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ಅಮೆರಿಕಾದಿಂದ ಬಂದು ನನ್ನ ಮೇಲೆ ಅಧಿಕಾರ ಚಲಾಯಿಸಿದ್ರೆ ನಾನು ಸಹಿಸ್ಕೋತೀನಿ. ಆದ್ರೆ ಕತ್ತಿ ಹಿಡಿದು ನನ್ನ ಮನೆಯಿಂದ ಆಚೆ ಕಳಿಸ್ತೀನಿ ಅಂದ್ರೆ ಸತ್ರು ಒಪ್ಕೊಳ್ಳಲ್ಲ. ಯಾಕೆ ಅಂದ್ರೆ ಈ ಮನೆ ನಂದು. ಎಲ್ಲ ಆಸ್ತಿನೂ ನನ್ನ ಹೆಸರಲ್ಲೇ ಇದೆ. ಯಜಮಾನ್ರು ಆ ಜಾಸ್ಮಿನ್ ನಮ್ಮೋರ್ ಕತ್ತಿಗೆ ತಾಳಿ ಕಟ್ಟೋವರೆಗೂ ನಾನೀ ಮನೆ ಮಹಾರಾಣಿನೇ. ಆದ್ರೆ ಹಾಗಿರಲ್ಲ. ಕೆಲ್ಸದವಳು ಹಾಗೆ ಇರ್ತೀನಿ. ಈ ಮನೆಗೆ ಸೇವೆ ಮಾಡ್ಕೊಂಡಿರ್ತೀನಿ. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿಮಗೂ ಒಳ್ಳೇದು. ಇರ್ತೀನಿ, ಇಲ್ಲೇ ಇರ್ತೀನಿ. ಜಾಸ್ಮಿನ್, ಏನಾಯ್ತು ಬ್ರೋ? ಆರ್ ಯು ಓಕೆ? ನಾಟ್ ಓಕೆ. ನಾನೊಬ್ಬನೇ ಅಲ್ಲ, ನನ್ನ ಜೊತೆ ನೀನು ಡ್ಯಾಡು ಇಬ್ರು ಸಿಕ್ಕಾಕೋಬೇಕಾಗಿತ್ತು. ಜಸ್ಟ್ ಮಿಸ್. ವಾಟ್ ಹ್ಯಾಪನ್? ಏನದು? ಬರೀ ಲೆಟರ್ ಅಲ್ಲ, ಸುಧಾನ ನಾವೇ ಸಾಯಿಸಿದ್ವಿ ಅನ್ನೋದಕ್ಕೆ ಸಾಕ್ಷಿ. ವಾಟ್? ಎಸ್, ಸುಧಾ ಹೇಗೆ ಸತ್ಲು ಅಂತ ಅವಳು ಗೊತ್ತಿರಲ್ಲ ಅನ್ಕೊಂಡ್ವಿ. ಬಟ್ ಕೊನೆ ದಿನಗಳಲ್ಲಿ
ನಾವು ಮರ್ಡರ್ ಅಟೆಂಪ್ಟ್ ಮಾಡ್ತೀವಿ ಅನ್ನೋ ವಿಷಯನ ಕ್ಯಾಚ್ ಮಾಡ್ಬಿಟ್ಲು. ಅವಳವ್ರ ಅಣ್ಣನ ಮುಂದೆ ಹೇಳೋದಕ್ಕೆ ನಾಚಿಕೆ ಪಟ್ಲೋ ಭಯ ಪಟ್ಲೋ ಗೊತ್ತಿಲ್ಲ. ಈ ಲೆಟರಲ್ಲಿ ನಮ್ಮ ಪ್ಲ್ಯಾನ್ ಎಲ್ಲ ಬರೆದಿಟ್ಟಿದ್ದಾಳೆ. ನನ್ನ ಮಾವ ಜಗನ್ನಾಥ್, ನನ್ನ ನಾದ್ನಿ ಜಾಸ್ಮಿನ್, ನನ್ನ ಗಂಡ ಜಶ್ವಂತ್ ಮೂವರು ದುಡ್ಡು ಕೊಡು ಆಸ್ತಿ ಕೊಡು ಅಂತ ಕಾಟ ಕೊಟ್ಟು ತೋರಿಸಿದ ನರಕ ಅಂತಿಂಥದ್ದಲ್ಲ. ನೀನ್ ನನಗಿಷ್ಟ ಅಂತ ಆರ್ಚಿಡ್ ಹೂ ತಂದ್ಕೊಟ್ಟಿದ್ ಬಿಟ್ರೆ ಇನ್ಯಾವತ್ತೂ ಏನು ತಂದ್ಕೊಟ್ಟವ್ರಲ್ಲ. ನನ್ ಜೀವಂತವಾಗಿಲ್ಲ ಅಂದ್ರೆ ಅದಕ್ಕೆ ಕಾರಣ ಈ 3 ಜನ ದುಷ್ಟರೇ. ಓ ಮೈ ಗಾಡ್, ಇದು ನಿನಗೆ ಹೇಗೆ ಸಿಕ್ತು? ಆ ಹಳ್ಳಿಗೂಗು ನೈನಿನ ದುರಂದರ ಆಂಟಿ ಮನೆ ಬಿಟ್ಟು ಆಚೆಗೆ ಹಾಕ್ತಿದ್ರಲ್ಲ, ಆಗ ಅವಳು ಬ್ಯಾಗಿಂದ ಈ ಪೇಪರ್ ಕೆಳಗೆ ಬಿದ್ದು ಸಿಕ್ತು. ನಮ್ಮ ಟೈಮ್ ಸರಿ ಇತ್ತು, ಯಾರೂ ನೋಡಲಿಲ್ಲ. ನಾನು ನೋಡಿದೆ. ಮೊದಲು ಅರ್ಜೆಂಟಾಗಿ ಡ್ಯಾಡಿಗೆ ಫೋನ್ ಮಾಡು. ಹಲೋ ಡ್ಯಾಡಿ. ಹಾ ಜೆಸ್ಸಿ, ಹೇಳಮ್ಮ. ಡ್ಯಾಡಿ, ಆ ಸುಧನ್ ಸಾಯಿಸೋಕೆ ನಾವೇ ಪ್ಲಾನ್ ಮಾಡಿದ್ವಿ ಅಂತ ಲೆಟರ್ ಬರ್ತಿದ್ದಾಳೆ. ವಾಟ್? ಹೌದು ಡ್ಯಾಡಿ, ಆದ್ರೆ ಇನ್ನೂ ಈ ಮನೆಯವರಿಗೆ ಈ ವಿಷಯ ಗೊತ್ತಿಲ್ಲ ಅನ್ಕೋತೀನಿ. ಮತ್ತೆ ಆ ಸುಧಾ ಅವ್ರ ಅಣ್ಣ ಚಂದ್ರಶೇಖರ್ಗೆ? ನೋ ಡ್ಯಾಡ್, ಅವ್ರಿಗೂ ಗೊತ್ತಿಲ್ಲ. ಬಟ್ ಆ ನೈನಿ ಬ್ಯಾಗಿಂದ ಕೆಳಗೆ ಬಿತ್ತು. ಅವಳಿಗೇನಾದ್ರೂ ಗೊತ್ತಾಗಿದ್ಯಾ? ಓದಕ್ ಬರಲ್ಲ, ಓದ್ ಬರೋರಿಗೆ ಯಾರಿಗಾದ್ರೂ ಕೊಟ್ಟಿದ್ದಾಳಂತನೂ ಗೊತ್ತಿಲ್ಲ. ಮೊದಲು ಅವಳನ್ನ ಸಾಯಿಸ್ಬೇಕು ಡ್ಯಾಡ್. ನೀವೇನು ಯೋಚನೆ ಮಾಡಬೇಡಿ, ಇಮಿಡಿಯೇಟ್ ಆಗಿ ಆ ಸುಧಾ ಲೆಟರ್ನ ನಾಶ ಮಾಡಿ. ಸಾಕ್ಷಿ ಇಲ್ಲ ಅಂದರೆ ಸತ್ಯ ಹರಿಶ್ಚಂದ್ರ ಬಂದು ಹೇಳಿದ್ರು ಯಾರೂ ನಂಬಲ್ಲ. ಕೆಲಸ ಮುಗಿಸ್ಕೊಂಡು ಫೋನ್ ಮಾಡ್ತೀನಿ. ಟೇಕ್ ಕೇರ್ ಜೆಸ್ಸಿ. ಓಕೆ ಡ್ಯಾಡ್, ಆಯ್ತು. ಅಯ್ಯೋ, ಸುಧಾಕ ಬರ್ತಿದ್ದ ಚೀಟಿ ಕಾಣಿಸ್ತಿಲ್ವಲ್ಲ. ನೈನಿ, ಆ ಅಮೆರಿಕದಿಂದ ಬಂದಿರೋ ದುರಂದಾದಾಗೆ ಚೆನ್ನಾಗೇ ಉತ್ತರ ಕೊಟ್ಟಿಯಂತಲ್ಲ. ಅಲ್ಲಿ ಯಾರೋ ಕೆಲ್ಸದವ್ರು ಮಾತಾಡ್ತಿರ್ಬೇಕಾದ್ರೆ ನಾನು ಕೇಳಿಸ್ಕೊಂಡೆ. ಓಯ್ ನೈನಿ, ನಾನು ಮಾತಾಡೋದನ್ನ ಕೇಳಿಸ್ಕೊಳ್ದೆ ಗಾಬರಿಯಲ್ಲಿ ಇದೆಯಲ್ಲ. ಚೀಟಿ ಕಾಣಿಸ್ತಿಲ್ಲ ಶಿವ. ಯಾವ ಚೀಟಿ? ಅದೇ ಸುಧಾಕ ಬರ್ದಿರೋ ಚೀಟಿ ಅಂತ ಹೇಳ್ದೆ ಅಲ್ವಾ. ಯಾವುದೋ ಆರತಿ ತಟ್ಟೆಯಲ್ಲೂ ಪ್ರಸಾದದ ಬಟ್ಲಲ್ಲೂ ಇಟ್ಟಿರ್ತೀಯ. ನಿಂಗೆ ಭಕ್ತಿ ಜಾಸ್ತಿ ಅಲ್ಲ, ಸರಿಯಾಗಿ ನೋಡು. ಇಲ್ಲ ಶಿವ, ಎಲ್ಲಿ ಕಳೆದೋಯ್ತೋ ಏನೋ. ಮೊದಲೇ ಆ ಜಾಸ್ಮಿನ್ ಅವರು ಒಳ್ಳೆ ಮನುಷ್ಯರಲ್ಲ. ಅದನ್ನು ನಿರೂಪಿಸೋದಕ್ಕೆ ಅದೊಂದೇ ಸಾಕ್ಷಿ ಇದ್ದಿದ್ದು. ಆದರೂ ಸಾಕ್ಷಿನ ಕೈಯಲ್ಲೇ ಇಟ್ಕೊಂಡು ನೀನು ಯಾಕೆ ಸುಮ್ಮನೆ ಇದ್ದೆ? ನನಗೆ ವಿಶಾಲಜ್ಮನ್ರಿಗೆ ಯಾಕೆ ಹೇಳಿಲ್ಲ ನೀನು? ಇಲ್ಲ ಶಿವ, ಅದೇ ಪೊಲೀಸ್ ಅಣ್ಣ ಕೂಡ ಆ ಹೂವಲ್ಲಿ ಏನಿತ್ತು ಅಂತ ತಿಳ್ಕೊಂಡು ಹೇಳ್ತೀನಿ ಅಂತ ಹೇಳಿದ್ರಲ್ವಾ. ಆಗ ಆ ಚೀಟಿನ, ಪೊಲೀಸ್ ಅಣ್ಣ ತರೋ ಆಧಾರನ ಎರಡನ್ನೂ ಸಾಕ್ಷಿಯಾಗಿ ಇಟ್ಕೊಂಡು ಯಜಮಾನ್ರಿಗೆ ತೋರ್ಸೋಣ ಅನ್ಕೊಂಡಿದ್ದೆ. ಅಯ್ಯೋ, ಆದ್ರೆ ನಿನ್ನ ಹತ್ರ ಇದ್ದಿದ್ದು ಒಂದು ಆಧಾರನೂ ಕಳ್ಕೊಂಡಿಯಲ್ಲ. ಇವಾಗ ಏನ್ ಮಾಡ್ತೀಯಾ?
ಅದೇ ಅದೇ ಗೊತ್ತಾಗ್ತಿಲ್ಲ ಶಿವ. ಒಂದ್ ಕಡೆ ತಿಲೋತ್ತಮ ಜಾಸ್ಮಿನ್ ತೊಂದರೆ ಕೊಟ್ರೆ ಇನ್ನೊಂದ್ ಕಡೆ ಆ ಅಮೆರಿಕ ಅಜಾನುಬಾಹು ಶನಿ ತರ ಕಾಡ್ತಿದ್ದಾಳೆ. ಅವರೇನೋ ಮದ್ವೆ ಮಾಡಕ್ ಹೊರಟಿದ್ದಾರೆ, ನೀನೇನು ಮದ್ವೆಗೆ ನಿಲ್ಸಕ್ಕಿದ್ದಿ ಸಾಕ್ಷಿನೂ ಕಳ್ಕೊಂಡಿದ್ಯಾ. ನಾಳೆ ನೀನ್ ಅನ್ಕೊಂಡಂಗ ಆಗದೆ ಅವ್ರು ಅನ್ಕೊಂಡಂಗೆ ಜಾಸ್ಮಿನ್ ಜೊತೆ ವಿಶಾಲ್ ಯಜಮಾನ್ರು ಮದ್ವೆ ಆದ್ರೆ ಏನ್ ಮಾಡ್ತೀಯಾ? ಅಯ್ಯೋ ವಿಶಾಲಾಕ್ಷಮ್ಮ ತಾಯಿ, ಆ ಚೀಟಿ ಯಾರ ಹತ್ರ ಇದೆಯೋ, ಎಲ್ಲಿ ಬಿದ್ದಿದ್ಯೋ? ಅದೇ ನನ್ನ ಭಯ ಕೂಡ. ಯಾರ ಕೈಗೆ ಸಿಕ್ಕಿದ್ಯೋ? ನೈನಿ, ಆ ಅಮೆರಿಕ ಶೂರ್ಪನಕ್ಕಿ ನೆನ್ನೆ ನಿನ್ನ ಆಚೆ ಕಳಿಸುವಾಗ ಆ ಚೀಲನೂ ಬಿಸಾಕಿದ್ಲಲ್ಲ, ಅವಾಗಿನ ಚೀಟಿ ಬಿದ್ದಿರ್ಬೋದಂತ್ಯಾ? ಹೌದು ಶಿವ, ನೀನ್ ಹೇಳಿದ್ದು ನಿಜಾನೇ. ನಾನು ಹೋಗಿ ನೋಡಿ ಬರ್ತೀನಿ. ನೋಡ್ ಬರೋದಲ್ಲ, ಹುಡುಕಿ ತಗೊಂಬಾ. ಆಯ್ತು ಅಮ್ಮ ವಿಜಯಲಕ್ಷ್ಮ ತಾಯಿ, ಹೇಗಾರು ಮಾಡಿ ಆ ಚೀಟಿ ನೈನಿಗೆ ಸಿಗಂಗ್ ಮಾಡಮ್ಮ. ಸುಟ್ಟು ಹೋಗ್ತಿದೆ ಜೆಸ್ಸಿ. ನಿನಗೆ ನೆನಪಿದೆಯಾ, ಸುಧಾ ಸತ್ತು ಚಿತೆ ಮೇಲೆ ಮಲಗಿ ಸುಡೋವಾಗ ಇದೇ ಥರ ಸ್ಮೆಲ್ ಬರ್ತಿತ್ತು. ಅವಳೇ ಬರ್ದಿದ್ದಲ್ವಾ ಬ್ರೋ? ಪಾಪ ಅವಳು ಹಣೆ ಬರಹನೇ ಹೀಗಿತ್ತು ಅಂತ ಬರ್ಕೊಂಡಿದ್ದಾಳೆ. ಅವಳ ಅಣ್ಣಂಗೆ ಸಿಗ್ಬೇಕಾಗಿದ್ದ ಲೆಟರ್ ಈ ಓದ್ ಬರ್ದಿರೋ ದಡ್ಡಿಗೆ ಸಿಕ್ಕಿದೆ. ನೈನಿ ದಡ್ಡಿ ಅಲ್ಲ ಜೆಸ್ಸಿ, ಘಟಾನ್ಘಟಿ ದುರಂದರ ಆಂಟಿನೇ ತಲೆ ಕೆಳಗೆ ಮಾಡಿಬಿಡ್ತಿದ್ಲು. ನೀನೇ ನೋಡಿದ್ಯಲ್ಲ. ಡಿವೋರ್ಸ್ ಕೊಡ್ಬೇಕಂದ್ರೆ ಪೊಲೀಸ್ ಅಣ್ಣನ ಕರಿತೀನಿ ಅಂತ ಹೆದರ್ಸಿದ್ಲು. ಇವಾಗ ಯಾವ ಸಾಕ್ಷಿನೂ ಇಲ್ಲ. ಎಷ್ಟೇ ಜನ ಪೊಲೀಸ್ ಬಂದರೂ ನಮ್ಮನ್ನಂತೂ ಅರೆಸ್ಟ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಪ್ರಕಾರ ವಿಶಾಲ್ ಕೂಡ ಇದೇ ಥರ ಅಗ್ನಿಗೆ ಆಹುತಿ ಆಗ್ತಾನೆ. ಆ ಚಿತೆಯಲ್ಲೇ ನೈನಿನ್ ಕೂಡ ಸತಿ ಸಹಗಮನ ಹೆಸರಲ್ಲಿ ಬೆಂಕಿಯಲ್ಲಿ ತಳ್ಳಿ ವಿಧವೆಯಾಗಿ ಯಾಕಿರ್ತೀಯೇ, ಮುತ್ತೈದೆ ಅನ್ನೋ ಫೀಲಿಂಗಲ್ಲಿ ಸಾಯಿ ಅಂತ ಸುಟ್ಟು ಬಿಡೋಣ. ನೋಡಿದ್ರ ಅದ್ಗೆ, ನಾವಿಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವಳು ಬ್ಯುಸಿ ಇದ್ದಾಳೆ ಅನ್ನೋ ಹಾಗೆ ಸೋಫಾ ಹತ್ರ ಏನೋ ಹುಡುಕ್ತಾ ಇದ್ದಾಳೆ. ಏ ನೈನಿ, ಅಮ್ಮೋರೆ, ಏನೇ ಹುಡುಕ್ತಿದ್ಯಾ? ಅದು ನಿನ್ ಒಡವೆ ಏನಾದ್ರೂ ಕಳ್ಕೊಂಡಿದ್ಯಾ? ಅಷ್ಟು ಸೀರಿಯಸ್ ಆಗಿ ಹುಡುಕ್ತಾ ಇದ್ಯಾ? ಇಲ್ಬಾ. ಹೇಳಿ ಅಮ್ಮೋರೆ. ನಾನು ಎದ್ದು ಹೇಳೋವರೆಗೂ ಕೆಲಸ ಮಾಡಲ್ವಾ? ಯಾಕೆ ಮಾಡಲ್ಲ? ಪಾಪ ಅವಳನ್ನ ಕರ್ದಿಲ್ಲ, ಅದಕ್ಕೆ ಬಂದಿಲ್ಲ. ಹೌದು, ಕೆಲಸ ಹೇಳಿದ್ರೆ ಅವಳು ಅಚ್ಚುಕಟ್ಟಾಗಿ ಮಾಡ್ತಾಳೆ. ಹಾಗಾದ್ರೆ ಇಲ್ಲಿ ಬಂದು ಈ ಕೆಲ್ಸನೆಲ್ಲ ಮಾಡಕ್ ಹೇಳಿಯತ್ತೆ. ನೈನಿ ಇಲ್ಬಾ,
ಕೂತ್ಕೋ. ತಗೋ ಈ ಅಕ್ಷತೆನ್ ಕಲ್ಸು. ಏಯ್ ಅಲ್ಲಿ ಇಲ್ಲಿ ಏನ್ ನೋಡ್ತಿದ್ಯಾ? ಕೆಲ್ಸ ಮಾಡು. ಬೆಳಿಗ್ಗೆನೆ ಯಾರ ಮುಖ ನೋಡಿದ್ಲೋ ಏನೋ, ನಮ್ ಜೊತೆ ಕೂತ್ಕೊಂಡು ಕೆಲ್ಸ ಮಾಡೋ ಭಾಗ್ಯ ಸಿಕ್ಕಿದೆ. ಯಾಕೆ ಯಾವಾಗ್ಲೂ ಅವಳಿಗೆ ಏನಾದ್ರು ಅಂತಿರ್ತೀಯ? ಓ, ನಾನೆಲ್ಲಮ್ಮ ಗೆಲ್ದೆ? ಅಂದ್ರೆ ನಾನ್ ಗಿಲ್ಲ ಆಂಟಿ. ಛೀ, ನಿಮ್ ಅಮೆರಿಕಾದಲ್ಲಿ ಗಿಲ್ಲಿದ್ರೆ ಹಬ್ಬ ಅನ್ನಲ್ವಾ? ಸುಧಾಕ ಬರ್ದಿರೋ ಚೀಟಿ ಎಲ್ಲಿ ಕಳ್ದೋಯ್ತೋ ಏನೋ. ಈ ದುರಂಧರ ಅಮ್ಮೋರಿಂದನೇ ಇದ್ದಿದ್ರಲ್ಲಿ ಒಂದ್ ಸಾಕ್ಷಿ ಕಳ್ದೋಯ್ತು. ಸಾಕ್ಷಿನೇ ಇಲ್ದ ಹಂಗ್ ಮಾಡಿದ್ವಿ ಅಂತ ಸುಮ್ನೆ ಕೂತ್ಕೋಬಾರ್ದು. ಅವಶ್ಯಕತೆ ಬಿದ್ರೆ, ಆ ಟೈಮ್ ಬಂದ್ರೆ ಸಾಕ್ಷಿಗಳಿಗೋಸ್ಕರ ಒದ್ದಾಡೋ ಆ ನೈನಿಯನ್ನೇ ಇಲ್ಲ ಅನ್ನಿಸ್ಬೇಕು. ಅಷ್ಟಕ್ಕೂ ಆ ನೈನಿ ಟಾರ್ಗೆಟ್ ಏನು? ಫ್ಲವರ್ಸ್ಗೆ ಸ್ಪ್ರೇ ಮಾಡ್ತಿರೋ ವಿಷಯ ತಿಳ್ಕೊಂಡು ಏನ್ ಮಾಡ್ತಾಳೆ? ಆ ಲೆಟರ್ ಬಗ್ಗೆ ತಿಳ್ಕೊಂಡು ಏನ್? ಹೆಲ್ಪ್, ಕಾಪಾಡಿ, ಹೆಲ್ಪ್, ಕಾಪಾಡಿ, ಕಾಪಾಡಿ, ಹೆಲ್ಪ್, ಕಾಪಾಡಿ. ಜಾಸ್ಮಿನ್ ಅಮ್ಮೋರು. ಅಯ್ಯೋ, ಬೆಂಕಿ, ಕಾಪಾಡಿ, ಕಾಪಾಡಿ, ಹೆಲ್ಪ್. ಮನುಷ್ಯ ಅವಳು ದೇವತೆ. ಯಾರಾದ್ರೂ ಅಪಾಯದಲ್ಲಿದ್ದಾರೆ ಅಂದ್ರೆ ಅವಳು ಜೆಟ್ ಸ್ಪೀಡಲ್ಲಿ ಹೋಗ್ಬಿಡ್ತಾಳೆ. ನೋಡೋಕ್ ನಿಧಾನ ಅನ್ನಿಸ್ಬೋದು, ಆದ್ರೆ ಓಡೋಕ್ ಶುರು ಮಾಡಿದ್ರೆ ಅರ್ಜುನನ ಗಾಂಡೀವದಿಂದ ಬಂದಿರೋ ಬಾಣದ ತರ ಸ್ಪೀಡಾಗಿ ಓಡ್ ಹೋಗ್ತಾಳೆ. ಏನದ್ಕೆ ಎಲ್ಲ ಹೀಗ್ ಮಾಡ್ಬಿಟ್ಲು? ಅವಳಿಗೆ ಮುಂಚೆಯಿಂದನೂ ಈ ಮದ್ವೆ ನಡೆಯೋದು ಸ್ವಲ್ಪನೂ ಇಷ್ಟ ಇಲ್ಲ. ಅದಕ್ಕೆ ನಮ್ಗೇನೋ ಒಂದ್ ನೆಪ ಹೇಳಿ ಬೇಕು ಅಂತಾನೆ ಹೀಗ್ ಮಾಡ್ ಹೋದ್ಲು. ಈಗ ಮಾತ್ಯಾಕೆ? ಏನಾಗಿದೆಯಾ ನೋಡೋಣ, ಬನ್ನಿ, ನಡೀರಿ, ಬನ್ನಿ. ಬೆಂಕಿ, ಕಾಪಾಡಿ, ಹೆಲ್ಪ್, ಕಾಪಾಡಿ, ಹೆಲ್ಪ್, ಬೆಂಕಿ, ಕಾಪಾಡಿ, ಬೆಂಕಿ, ಕಾಪಾಡಿ, ಕಾಪಾಡಿ. ನೈನಿ, ಏನಾಯ್ತಮ್ಮ? ಜಾಸ್ಮಿನ್ ನಮ್ಮೋರ್ ಸೆರ್ಗಿಗೆ ಬೆಂಕಿ ಹತ್ಕೊಂಡಿತ್ತು ದೊಡ್ಡಮ್ಮೋರೆ. ಜಾಸ್ಮಿನ್, ನಿಂಗೇನೂ ಆಗಿಲ್ಲ ತಾನೆ? ಇಲ್ಲ ಆಂಟಿ, ನಾವು ಐ ಆಮ್ ಓಕೆ. ಹೌದು, ಮನೆಗೆ ಬೆಂಕಿ ಹಚ್ಚೋರ್ ಸೆರ್ಗಿಗೆ ಬೆಂಕಿ ಹೇಗ್ ಹತ್ಕೊಳ್ತಪ್ಪ? ಸಮಯಕ್ಕೆ ಸರಿಯಾಗಿ ನಮ್ ನೈನಿ ಬಂದ್ ಕಾಪಾಡಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಅವಾಗ ಗಾಳಿಗೆ ಹಾರ್ ಹೋಗ್ತಿದ್ದೋಳು ಇವಾಗ ಬೆಂಕಿಯಲ್ಲಿ ಸುಟ್ಟು ಹೋಗ್ತಿದ್ಲು. ಏಯ್, ಮದ್ವೆ ಮಾಡೋ ಶುಭ ಸಂದರ್ಭದಲ್ಲಿ ಏನ ಮಾತು? ಇನ್ನೇನ್ ಶುಭ ದುರುದು ಆಂಟಿ? ಕೆಳಗಿರೋ ಅಷ್ಟು ಐಟಮ್ಸ್ನು
ಕಾಲಿಂದ ಒದ್ದು ಇವಳನ್ ಕಾಪಾಡೋದಕ್ಕೆ PT ಉಷನ್ ತರ ಓಡ್ಕೊಂಡ್ ಬಂದ್ಲಲ್ಲ ನಮ್ ನೈನಿ. ಬೇಕು ಅಂತಾನೆ ಮಾಡಿದಾಳೆ. ಏಯ್, ನಿನ್ ಕಾಣಿಸುತ್ತಾ ಇಲ್ವಾ? ಆ ಥರ ಎಲ್ಲ ಒದ್ಕೊಂಡ್ ಬಂದೆ. ಹೆಸರು ಮಾತ್ರ 3 ಕಣ್ಣು ತ್ರಿನೈನಿ. ಅದ್ರ ಕಣ್ ಮುಂದೆ ಇರೋದು ಏನು ಕಾಣಿಸಲ್ಲ. ಇದು ಸುತ್ತಾಕ ಬರ್ದಿರೋ ಚೀಟಿ ಥರನೇ ಇದೆಯಲ್ಲ, ಇಲ್ಲಿ ಹೇಗೆ ಬಂತು? ಅಂದ್ರೆ ಈ ಜಾಸ್ಮಿನ್ ನಮ್ಮವರೇ ಕದ್ದು ಇದನ್ನ ಸುಟ್ಟಾಕ್ಬಿಟ್ಟಿರ್ಬೇಕು. ಛೇ, ಆ ಬೆಂಕಿನೇ ಅವ್ರ ಸೀರೆಗೂ ಅಂಟ್ಕೊಂಡಿರ್ಬೇಕು. ಅಯ್ಯೋ, ಇದ್ದಿದ್ರಲ್ಲಿ ಒಂದು ಸಾಕ್ಷಿನೂ ಕಳ್ಕೊಂಡ್ಬಿಟ್ನಲ್ಲ. ಈಗೇನ್ ಮಾಡ್ಲಿ? ನಾನು ಅವತ್ತೇ ಹೇಳಿದೆ, ಏನಾದ್ರೂ ಇದ್ರೆ ಮದುವೆ ದಿವಸ ಇಟ್ಕೊಳ್ಳಿ ಅಂತ. ವಾಟ್ ಮಾಮ್, ಅವಾಗ ಮಾಡ್ಬೇಕಾಗಿರೋದನ್ನ ಮಾಡ್ತೀವಲ್ವಾ? ಫಾರ್ಮಾಲಿಟೀಸಿಗೆ ಮಾಡ್ಬೇಕಾಗಿರೋದು ಕೆಲವು ಇರ್ತವೆ. ಏನೇ ಮಾಡ್ಬೇಕು ಅಂದ್ರು ಅದನ್ನ ಸಂಪೂರ್ಣವಾಗಿ ಮಾಡಕ್ ಬಿಡಲ್ಲ ಈ ನಯನಿ. ಏನಕ್ಕೆ ಅಂದ್ರೆ ಅದು ಹಾಗೆ. ಅದೇನೋ ಸರಿ ಜಾಸ್ಮಿನ್, ಸೀರೆಗೆ ಅದ್ ಹೇಗ್ ಬೆಂಕಿ ಹತ್ಕೊಳ್ತು? ಇಲ್ಲೇನಾದ್ರೂ ದೀಪ ಹಚ್ಚೋಕ್ ಹೋಗಿದ್ಯಾ? ಇಲ್ಲ ಅಂದ್ರೆ ಯಾರ್ದಾದ್ರೂ ಬ್ಯಾಗ್ ಸುಡೋಕ್ ಹೋಗಿದ್ಯಾ? ನಥಿಂಗ್, ಆ ಥರದ್ದು ಏನೂ ಇಲ್ಲ. ಇಲ್ಲ ಅಂದ್ರೆ ಬೆಂಕಿ ಹೇಗ್ ಹತ್ಕೊಳ್ತು? ನಿನ್ ಹೊಟ್ಟೆಲಿರೋ ಬೆಂಕಿ ಏನಾದ್ರೂ ಆಚೆ ಬಂತಾ? ಇಲ್ಲ ಅಂದ್ರೆ ಬೆಂಕಿ ನುಗ್ಗಳೋ ಕಣ್ಣಿಂದ ನೋಡಿದ್ಯಾ? ಕಮಾನ್, ಟೆಲ್ ಮೀಯಾ. ಏಯ್, ಹುಚ್ಚುಚ್ಚಾಗಿ ಯಾಕೆ ಮಾತಾಡ್ತಿದ್ಯಾ? ಹೀಗೆ ಅಡ್ಡಾದಿಡ್ಡಿಯ ಕೇಳ್ದಾಗ ಏನೋ ಒಂದು ಆನ್ಸರ್ ಬರುತ್ತೆ ಅತ್ತೆ. ಜೇಮ್ಸ್ ಬಾಂಡ್ ಮೂವಿಲ್ ನೋಡಿದ್ದೀನಿ. ಅಯ್ಯೋ, ಇಲ್ಲೇನೋ ಪೇಪರ್ ಸುಟ್ಟು ಹೋದಂಗಿದೆ. ಏನ್ ಪೇಪರ್ ಅದು? ಅದನ್ನೇ ಕೇಳ್ತಿದ್ದೀನಿ ವಿಶಾಲ್. ಸುಡೋಕ್ ಹೊರಟಿದ್ದಿ ಜಾಸ್ಮಿನ್ನೇ ಹೇಳ್ಬೇಕು ಅದನ್ನ. ಅದು ಅದು ವೇಸ್ಟ್ ಪೇಪರ್ ಯೂಸ್ ಆಗ್ತಿಲ್ಲ ಅಂತ ಸುಟ್ಟು ಹಾಕ್ದೆ. ಅದನ್ನ ಹರಿದಾಕ್ಬೇಕಾಗಿತ್ತು, ಆದ್ರೆ ಯಾಕೆ ಸುಟ್ಟು ಹಾಕ್ದೆ? ಹಾ, ಅಮ್ಮ ಹಾಸಿನಿ, ಹರಿದ್ರೆ ನಿನ್ನಂತ ಮೇಧಾವಿಗಳು ಗಮ್ ಹಾಕ್ಬಿಟ್ಟು ಅಂಟಿಸಿ ಅದನ್ನ ಓದ್ತಾರಲ್ಲ. ಅಂದ್ರೆ ಓದ್ದೇ ಇರೋ ವಿಷಯ ಏನಾದ್ರೂ ಅದರಲ್ಲಿತ್ತ, ಅದಕ್ಕೆ ಅದನ್ನ ಸುಟ್ಟಾಕ್ಬಿಟ್ಟ. ಸುಟ್ಟು ಪಕ್ಕಕ್ಕೆ ಬಿಸಾಕಿದ್ದೆ. ಅದೇ ಬೆಂಕಿ ಸೀರೆಗೆ ಹತ್ಕೊಳ್ತು ಅನ್ಕೋತೀನಿ. ಇರೋ ಸಾಕ್ಷಿನೂ ಸುಟ್ಟಾಕ್ಬಿಟ್ರು. ಅದೇ ಯಾಕೆ ಸುಟ್ಟಾಕ್ತಿ ಅಂತ ಕೇಳ್ತಿರೋದು. ಅದು ಅದು ಕೆಲ್ಸಕ್ಕೆ ಬರಲ್ಲ ವಿಶಾಲ್. ಕೆಲ್ಸಕ್ಕೆ ಬರ್ದಿದ್ರೆ ಬಿಸಾಕ್ಬೇಕಾಗಿತ್ತು. ಅದನ್ನ ಬಿಟ್ಟು ನೀನು ಅದನ್ನ ಯಾಕೆ ಸುಟ್ಟಾಕ್ದೆ? ಜಾಸ್ಮಿನ್, ಮಾತಾಡೋ. ಏನಾ ಪೇಪರ್? ಏನೋ ಒಂದು ಮಾಡಬೇಕು. ಲವ್ ಲೆಟರ್, ಲವ್ ಲೆಟರ್, ಲವ್ ಲೆಟರ್, ಲವ್ ಲೆಟರ್. ವಾಟ್? ಎಸ್, ಅದು ಜಾಸ್ಮಿನ್ಗೆ ಬಂದಿರೋ ಲವ್ ಲೆಟರ್. ಈ ನಡುವೆ ಯಾರೋ ಒಬ್ಬ ಜಾಸ್ಮಿನ್ ಲವ್ ಮಾಡ್ತಿದ್ದೀನಿ ಅಂತ ಲೆಟರ್ಸ್ ಬರೀತಿದ್ದಾನೆ. ಎಷ್ಟು ಸುಲಭವಾಗಿ ಸುಳ್ಳು ಹೇಳ್ತಿದ್ದಾರೆ.
ಜಾಸ್ಮಿನ್ಗೆ ಅವನು ಯಾರು ಅಂತಾನೂ ಗೊತ್ತಿಲ್ಲ. ಮದುವೆ ಆಗ್ತಿರೋ ಹುಡುಗಿ ಈ ಟೈಮಲ್ಲಿ ಯಾರೋ ಏನೋ ಹಬ್ಬಿಸ್ತಾ ಇದ್ದಾರೆ ಅಂತ ನಾನೇ ಸುಟ್ಟಾಕು ಅಂತ ಹೇಳಿದೆ. ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ. ಅವನು ಯಾರು ಎಲ್ಲಿದ್ದಾನೆ ಅಂತ ಹೇಳಿ ಟ್ರೇಸ್ ಔಟ್ ಮಾಡ್ತಿದ್ದಾರೆ. ನೋಡು ಜಾಸ್ಮಿನ್, ಈ ಮನೆಗೆ ಸೊಸೆಯಾಗಬೇಕು ಅಂತ ಅನ್ಕೊಂಡಿರೋಳು ನೀನು. ಈ ಥರ ಎಲ್ಲ ಮಾಡೋದು ಸರಿಯಲ್ಲ. ನಡೀರಿ. ಒಂದು ನಿಮಿಷ. ಜಾಸ್ಮಿನ್, ನೈನಿಗೆ ಥ್ಯಾಂಕ್ಸ್ ಹೇಳು. ಅವಳು ಯಾಕೆ ಹೇಳಬೇಕು ವೇಶ್? ಹೇಳಬೇಕು, ಜಾಸ್ಮಿನ ಕಾಪಾಡಿದ್ದಕ್ಕೆ. ಕೃತಜ್ಞತೆ ತೋರಿಸ್ತಾ ಇದ್ರೆ ಅವರು ಮನುಷ್ಯರೇ ಅಲ್ಲ. ಏನಮ್ಮ ಜಾಸ್ಮಿನ್, ಥ್ಯಾಂಕ್ಸ್ ಅಂತ ಒಂದ್ಸಲಿ ಹೇಳ್ಬಿಡು. ಥ್ಯಾಂಕ್ಸ್. ಏನೋ ಗುಸುಗುಸು ಅಂತ ಕೇಳಿಸ್ತು, ಸ್ವಲ್ಪ ಜೋರಾಗಿ ಹೇಳು. ನನ್ನ ಕಡೆ ಅಲ್ಲ, ನಮ್ಮ ನೈನಿ ಕಡೆ ನೋಡ್ಕೊಂಡು ಥ್ಯಾಂಕ್ಸ್ ಅಂತ ಹೇಳು. ಥ್ಯಾಂಕ್ಸ್. ಜಾಸ್ಮಿನ್, ನಾನು ನೈನಿ ಯಾವ ರೀತಿ ಥ್ಯಾಂಕ್ಸ್ ಹೇಳ್ಕೊತೀವೋ ಹಾಗೇ ಬೇಕು ಅಂತ ಲಾಸ್ಟ್ ಟೈಮ್ ಕೇಳಿದೆ ಅಲ್ವಾ? ಹಾಗೆ ಈಗ ನೀನು ಶೇಕ್ ಹ್ಯಾಂಡ್ ಕೊಟ್ಟು ನೈನಿಗೆ ಥ್ಯಾಂಕ್ಸ್ ಹೇಳು. ಕೊಡ್ತೀನಿ, ಖಂಡಿತವಾಗಿ ಕೊಡ್ತೀನಿ. ಅವಳ ಕೈ ಮುರಿಯೋ ಹಾಕಿ ಕೊಡ್ತೀನಿ. ಥ್ಯಾಂಕ್ಸ್. ಇವಳೇನು ನಗ್ತಿದ್ದಾಳೆ? ನೋವಾಗ್ತಲ್ವಾ ಇವಳಿಗೆ? ಆಯ್ತೋ ಇಲ್ವೋ, ಇನ್ನು ಎಷ್ಟೊತ್ತು ಅಂತ ಹಾಗೆ ಹಿಡ್ಕೊಂಡಿರ್ತೀಯ ಜಾಸ್ಮಿನ್? ಏಯ್, ಆ ಬೂದಿನೆಲ್ಲ ಆಚೆ ಹಾಕ್ಬಾ. ಸರಿ ಅಮ್ಮೋರೆ. ಏಯ್, ಆ ಬೂದಿ ನನ್ನ ಕಡೆಯಲ್ಲಿ ಯಾಕೆ ಹಾಕ್ತಾ ಇದೆಯಾ? ಈ ಚೀಟಿನ ಹೇಗೆ ತಗೊಂಡ್ಯೋ ಗೊತ್ತಿಲ್ಲ. ನೀನೇ ಹರಿದು ಸುಟ್ಟಾಕಿದ್ಯಾ ಅಂತ ನನಗೆ ಗೊತ್ತು. ಆದರೆ ಬೂದಿಯಾಗಿರೋದು ಚೀಟಿ ಅಲ್ಲ, ನಿನ್ನ ಹುಚ್ಚು ಪ್ರಯತ್ನ. ಹೇಯ್, ಏನ್ ಮಾತಾಡ್ತಿದ್ಯಾ ನೀನು? ನೀನು ಮಾಡಿರೋ ಪಾಪಗಳಿಗೆ ಶಿಕ್ಷೆ ಅನುಭವಿಸೋಂಥ ದಿನ ಖಂಡಿತ ಬರುತ್ತೆ. ಆಗ ಬದುಕಬೇಕಂದ್ರೂ ಭಯ ಆಗತ್ತೆ. ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಹಲ್ಲು ಉದುರಿಸ್ತೀನಿ.
ಥ್ಯಾಂಕ್ಸ್ ಅಂತ ಹೇಳು ಅಂದಾಗ ಕೈಗೆ ಕೈನ ಕೊಟ್ಟು ಮರ್ಯಾದೆಯಿಂದ ಕೈ ಕುಲುಕ್ತಾರೆ. ಆದರೆ ನೀನು ನನ್ನ ಕೈ ಹಿಡ್ಕೊಂಡು ನೀನು ಗಟ್ಟಿಯಾಗಿ ಹಿಸ್ಕಿದ್ರೆ ಅಮ್ಮ, ಇನ್ನು ಜೋರಾಗಿ ಹಿಸ್ಕಿದ್ರೆ ಜೀವನ ಪೂರ್ತಿ ಊಟ ಮಾಡಕ್ಕಾಗಲ್ಲ ಅಂತ ಹಾಗೆ ಸುಮ್ಮನೆ ಬಿಟ್ಟೆ. ಹಳ್ಳಿ ಗುಗ್ಗು ಅನಿಷ್ಟು ಮುಖದವಳು ಅಂತ ನೀನು ಅನ್ಕೊಂಡಿರ್ಬೋದು, ಆದ್ರೆ ಹಳ್ಳಿ ಹುಡುಗಿ ಶಕ್ತಿ ಏನು ಅಂತ ಈಗ ಗೊತ್ತಾಯ್ತಲ್ವಾ? ಇನ್ ಮುಂದೆ ಆದ್ರೂ ಹುಷಾರಾಗಿರು. ಜಾಸ್ಮಿನ್ ಅವ್ರ ಮುಂದೆ ಅಂತೂ ಜೋರಾಗಿ ಮಾತಾಡ್ಬಿಟ್ಟೆ, ಆದ್ರೆ ಲಾಭ ಏನಿದೆ? ಸುಧಕ್ಕ ಬರ್ದಿರೋ ಚೀಟಿ ಅಂತೂ ಸುಟ್ಟು ಹೋಯ್ತು. ಆ ರಾಕ್ಷಸರ ನಿಜವಾದ ಬಣ್ಣನ ಬಯಲ್ ಮಾಡ್ಬೇಕಾಗಿರೋ ಸಾಕ್ಷಿ ಅಂತೂ ಬೂದಿ ಆಗೋಯ್ತು. ಈಗೇನ್ ಮಾಡ್ಲಿ? ನನ್ನ ಮೇಲಿರೋ ಕೋಪಕ್ಕೆ ಅವ್ರೇನಾದ್ರೂ ನನಗೆ ಮಾಡಕ್ ಬಂದ್ರೆ ನಾನು ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬಹುದು. ಆದ್ರೆ ವಿಶಾಲ್ ಯಜಮಾನ್ರಿಗೆ ಏನೂ ಆಗ್ತಿರೋ ಹಾಗೆ ಮಾಡಕ್ಕೆ ನಾನು ಏನ್ ಮಾಡ್ಲಿ? ಎಲ್ರು ಹೋದ್ಮೇಲೆ ನೀನಿನ್ನು ಜಾಸ್ಮಿನ್ ಹತ್ರನೇ ಯಾಕಿದ್ದೆ? ಏನ್ ಮಾಡ್ಬಿಟ್ಟು ಬಂದೆ? ಆಸ್ತಿ ಅಂತಸ್ತು ಅಂತ ತುಂಬಾ ಮಾತಾಡೋ ನೀವು ನನ್ನ ಕೈನ ಚೆನ್ನಾಗೇ ಹಿಡ್ಕೊಂಡಿದ್ದೀರಾ ಅಮ್ಮೋರೆ. ಯಾಕೆ ಬಿಟ್ಬಿಟ್ರಿ ಅಮ್ಮೋರೆ? ಬಿಡ್ಲಿಲ್ಲ, ಬಿಡಿಸ್ಕೋಬೇಕು ಅಂತ ನೋಡ್ತಾ ಇದ್ದೀನಿ. ಈ ಮದ್ವೆ ಒಂದಾಗ್ಲಿ, ಆಮೇಲೆ ಇಷ್ಟು ಧೈರ್ಯವಾಗಿ ಹೇಗ್ ಮಾತಾಡ್ತೀಯ ಅಂತ ನಾನು ನೋಡ್ತೀನಿ. ಮದ್ವೆ ಕೆಲಸ ಏನಾದ್ರೂ ಇದ್ರೆ ಹೇಳಿ ಅಮ್ಮೋರೆ, ಮಾಡ್ತೀನಿ. ಏನು ಅಗತ್ಯ ಇಲ್ಲ. ನಾನು ಹೇಳಿದ ಕೆಲಸನೇ ಸರಿಯಾಗಿ ಮಾಡ್ಲಿಲ್ಲ. ಎಲ್ಲಾನು ನಿನಗಿಷ್ಟ ಬಂದ ಹಾಗೆ ಎರ್ಚಾಡ್ಬಿಟ್ಟು ಹೊರಟೋದೆ. ಯಾರಲ್ಲಿ? ಬನ್ನಿ ಇಲ್ಲಿ. ಇವಳನ್ನ ಕರ್ಕೊಂಡು ಹೋಗಿ ಒಂದು ಮೂಲೆನಲ್ಲಿ ಕೂರಿಸಿ ನಾವು ಮಾಡೋ ಕೆಲ್ಸಕ್ಕೆ ಅಡ್ಡ ಬಂದು ಅನಿಷ್ಟ ತರ ಒಕ್ಕರ್ಸ್ಕೋತಾಳೆ. ಕರ್ಕೊಂಡು ಹೋಗಿ ಹಾಲು ಕುಡಿಸ್ತಿರೋ ಜ್ಯೂಸ್ ಕುಡಿಸ್ತಿರೋ? ಬಾ ನೈನಿ ಅಂತ ಮರ್ಯಾದೆಯಿಂದ ಕರೆದ್ರೆ ಹೇಗ್ ಬರ್ತಾಳೆ? ಹಿಡ್ಕೊಂಡು ಎಳ್ಕೊಂಡು ಹೋಗಿ. ನಾನೇನ್ ಮಾಡಿದ್ದೀನಿ ಅಮ್ಮೋರೆ? ನೀನೇನು ಮಾಡಬಾರ್ದು ಅಂತಾನೆ. ನೀನೇನು ಮಾಡದೇ ಇದ್ರೂ ಪಂಚಭೂತಗಳು ಕೆಲಸ ಮಾಡ್ತಿದ್ದಾವೆ. ಗಾಳಿ ಜೋರಾಗಿ ಬೀಸ್ತಾ, ಅದಾದ್ಮೇಲೆ ಜಾಸ್ಮಿನ್ ಸೀರೆಗೆ ಬೆಂಕಿ ಹತ್ಕೊಳ್ತಾ, ಈಗ ನೀರಿಂದ ನಮ್ಮೆಲ್ರನ್ನೂ ಮುಳುಗಿಸ್ಬಿಡ್ತೀಯೋ ಏನೋ, ಯಾರಿಗ್ ಗೊತ್ತು? ಕರ್ಕೊಂಡು ಹೋಗಿ. ಬಿಡಿ ನನ್ನ ಅಮ್ಮೋರೆ. ಅಮ್ಮೋರೆ ನನ್ನ ಮಾತು ಕೇಳಿ. ಬಿಡಿ ಬಾ ನೈನಿ. ಅಮ್ಮೋರೆ ನನ್ನ ಮಾತು ಕೇಳಿ. ಬಾ ನೀನು. ನೈನಿ ನಡಿ. ನೈನಿ ಬಾ. ನೈನಿ ಬಾ. ಹೇಳ್ತಿದ್ದೀನಲ್ಲ, ನಡಿ. ಹೇಳ್ತಾ ಇಲ್ವಾ? ದಯವಿಟ್ಟು ಬಿಡಿ ನನ್ನ. ಬಿಡಿ. ನೀನೊಂದ್ ಸ್ವಲ್ಪ ಸುಮ್ನಿರು ನೈನಿ. ನಿನ್ನೆ ಕಾಯ್ತಾ ಕೂತ್ಕೊಂಡ್ರೆ ನಾವು ಮನೆಗೂ ಹೋಗಕ್ಕಾಗಲ್ಲ. ಅಮೇರಿಕ ಅಮ್ಮೋರು ಇಲ್ಲಿ ಇರೋವರೆಗೂ ಸ್ವಲ್ಪ ಸುಮ್ಮನೆ ಇರು. ಏನ್ ನೈನಿ, ಮದ್ವೆ ಹತ್ರ ಬರ್ತಿದ್ದಂಗೆ ತೊಂದರೆಗಳು ಜಾಸ್ತಿ ಆಗ್ತದೆ ನಿಂಗೆ. ಯಜಮಾನ್ರನ್ನ ಕಾಪಾಡ್ಕೋಬೇಕಲ್ಲ ಶಿವ. ಆ ಗಂಡ ಅಂತ ತಿಳ್ಕೊಳ್ಳೋ ಮೊದ್ಲೇ ಯಮ್ಮಗಂಡದ ತರ ದುರಂದ್ರ ಅಮ್ಮವರು, ಜಾಸ್ಮಿನ್ ಅಮ್ಮವರು, ಪರಶುರಾಮ್ ಅವರು ಎಲ್ರು ನನ್ ಸುತ್ತಾನೆ ಇದ್ದಾರೆ. ಸುತ್ತ ಎಷ್ಟೇ ಜನ ಇದ್ರು ವಿಶಾಲಾಕ್ಷಮ್ಮ ತಾಯಿ
ಯಾವಾಗ್ಲೂ ಜೊತೆಲೇ ಇರ್ತಾಳೆ ಅಂತ ಮರಿಬೇಡ. ಅದು ಅಲ್ಲದೆ ಗಾಯತ್ರಿ ಅಮ್ಮ ಅವರು ಅವಾಗವಾಗ ಬಂದೋಗ್ತಾ ಇರ್ತಾರೆ. ಗಾಯತ್ರಿ ಅಮ್ಮವ್ರು ಬಂದ್ರು ಯಜಮಾನ್ರಿಗೆ ಕಾಣಿಸಲ್ವಲ್ಲ ಶಿವ? ಜಾಸ್ಮಿನ್ ಅಮ್ಮವ್ರನ್ನ ವಿಶಾಲ್ ಯಜಮಾನ್ರು ಮದ್ವೆ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅಂತ ಗಾಯತ್ರಿ ಅಮ್ಮವರು ಬಿರುಗಾಳಿ ಎಬ್ಸಿದ್ರು ಕೂಡ ಯಾರು ಅರ್ಥನೇ ಮಾಡ್ಕೋತಿಲ್ವಲ್ಲ. ಎಲ್ರೂ ನಾನೇನೋ ಮಾಡಿದ್ದೀನಿ ಅಂತಿದ್ದಾರೆ. ಆ ಥರ ವಿದ್ಯೆ ಏನಾದ್ರು ಕಲ್ತಿದ್ದಿದ್ರೆ ಇಷ್ಟೊತ್ತಿಗೆ ಎಲ್ಲಾರನ್ನೂ ಸಾಯಿಸಿ ಮುಕ್ಕಂಟಿಪುರದ ಕೆರೆ ಒಳಗೆ ಎಲ್ಲಾರನ್ನೂ ಬಿಸಾಕ್ಬಿಡ್ತಿದ್ವಿ. ಆ ಮಾತೆಲ್ಲ ಯಾಕೆ ಶಿವ? ನನಗೆ ಯಜಮಾನ್ರು ಚೆನ್ನಾಗಿರೋದಷ್ಟೇ ಮುಖ್ಯ. ಇನ್ ಕಷ್ಟ ವಿಶಾಲ ಯಜಮಾನ್ರಿಗೆ ಅರ್ಥ ಆಗಿದ್ರೆ ಚೆನ್ನಾಗಿರ್ತಿತ್ತು. ಅಮ್ಮ, ಹೇಗಿದೆಯಮ್ಮ? ನಿಜಕ್ಕೂ ಬದುಕಿರೋರ್ನ ಈ ರೀತಿ ಕೇಳ್ತಾರೆ. ಆದರೂ ನಾನು ಯಾಕೆ ಕೇಳ್ತಿದ್ದೀನಿ ಅಂತ ನಿಮಗೆ ಗೊತ್ತಾ ಅಮ್ಮ? ಅಮ್ಮ, ನೀವು ಬದುಕಿದ್ದೀರಲ್ವಾ? ಅದಕ್ಕೆ